ಬೇರೆ. ಸರ್ ಈಗ ಮಂಗಳೂರು ಉಸ್ತುವಾರಿ ಚೇಂಜ್ ಮಾಡಬೇಕಂತ ಒತ್ತಾಯ ಮಾಡ್ತಾರೆ. ಯಾರು ಹೇಳಿದ್ರು? ಕೆಲವೊಂದಿಷ್ಟು ಅಲ್ಲಿ ಜನ ಹೇಳ್ತಾರೆ ಹಂಗೆ, ಒಂದು 4 ಮಂದಿ ಹಂಗೆ ಹೇಳ್ತಾರೆ, 4 ಮಂದಿ ಹಂಗೆ ಹೇಳ್ತಾರೆ. ಸಮರ್ಥವಾಗಿ ನಿಭಾಯಿಸಿದಾರೆ ಜಿಲ್ಲೆಯನ್ನು 2 ವರ್ಷ ಅವರೇ ಇರ್ತಾರೆ, ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸರ್ ಅವಾಗ ಚುನಾವಣೆ ಟೈಮಲ್ಲಿ ಎಲ್ಲರಿಗೂ 2,000 ರೂಪಾಯಿ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿ, ಈಗ ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಏನು ದೊಡ್ಡ ಏನು ಪ್ರತಿ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಏನಾಗೋದಕ್ಕೆ ಏನು ಆಕಾಶ ಏನು ಬೀಳೋದಿಲ್ಲ. ಸರ್ಕಾರದಲ್ಲಿ ಸಿಸ್ಟಮ್ ಇದ್ದೇ ಇರ್ತೈತೆ. ಏನು ಅಷ್ಟು ಎಕ್ಯುರೇಟ್ ಕೊಡಲಿಕ್ಕೆ ಆಗೋಲ್ಲ. 2 ತಿಂಗಳು ಲೇಟ್ ಆಗಿದೆ, ಒಂದು ಸಾರಿ 3 ತಿಂಗಳಾಗಿದೆ, ಆದರೆ ಒಂದೇ ಸಾರಿ ಕೂಡಿ ಹಾಕ್ತಾರೆ. ಸೊ ಅದು ಗೌರ್ಮೆಂಟ್ ಸಿಸ್ಟಮು. ನೀವು 1 ತಿಂಗಳು ಕೊಟ್ಟಿಲ್ಲ, ಹಿಂಗೆ ಗೆರೆ ಕೊಡೋದು ಹಂಗಂದ್ರೆ ಹಂಗೆ ಹಂಗಾಯ್ತು. ನೀವು ಜವಾಬ್ದಾರಿ ಸ್ಥಾನದಾಗಿದ್ದೀರ, ನೀವು ಜವಾಬ್ದಾರಿ ಸ್ಥಾನದಾಗಿದ್ದೀರಿ. ಆಗ್ತೈತೆ, ಅದಕ್ಕೆ ಆಗೋದೆ. ಅದೇನು ಅದೇ ಹೇಳಿಲ್ಲ, ಸರ್ಕಾರ ದುಡ್ಡು ಅದು ಕಲೆಕ್ಟ್ ಆಗಬೇಕು, ನಾವು ಕೊಡಬೇಕು, ಸಿಸ್ಟಮ್ ಇರ್ತೈತೆ. ನೀವು ಅದೇ ಕೊಟ್ಟಿಲ್ಲ ಹಂಗೆ ಅಂತ ಹೇಳಿ ಹೆಂಗೆ? ನೀವು ಸಪೋರ್ಟ್ ಮಾಡ್ಬೇಕು ನಮಗೆಲ್ಲ. ಇಷ್ಟೆಲ್ಲ ದೊಡ್ಡ ಮೊತ್ತದ ಅಮೌಂಟ್ ಕೊಡ್ತಾ ಇದೀವಿ ನಾವು. ಹೌದು, ಕೊಡ್ತೀವಿ. ಅದೇನ ಪ್ರಶ್ನೆ ಅಲ್ಲ. ಲೇಟ್ ಅಂತ ಆಗೋದಂತೆ ಸರ್ಕಾರದಲ್ಲಿ ಹಾಗೆ ಆಗ್ತೈತಿ. ಇದೇನೆ ಮತ್ತೆ ಹಂಗೆ ನೋಡಿ ಬೇಗ, ಇನ್ನು ಕೆಲವು 6 ತಿಂಗಳು ವರ್ಷಗಟ್ಟಲೆ ಡಿಲೇ ಆಗ್ತೈತೆ. ಸೊ ನಾವು ಕೊಡ್ತೀವಿ, ನಮ್ಮ ಪಕ್ಷದ ಅದು ಹೇಳಿದ್ದೀವಿ, ಹೇಳಿದಂತೆ ನಡ್ಕೋತೀವಿ. ಈಗ ಸಚಿವರು ಕೆಲವೊಂದಿಷ್ಟು ಜನ ನಾವು ಸಚಿವ ಆಕಾಂಕ್ಷಿ ಅಂತ ಹೇಳ್ತಾರೆ, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಅದೆಲ್ಲ ಗೊತ್ತಿಲ್ಲ. ನಮ್ಮಂತಲ್ಲಿ ಇರೋಲ್ಲ ಅದು. CM ಅವರು DCM ಅಧ್ಯಕ್ಷ ಕೇಳಿದ್ರೆ ಅದನ್ನು ನಿರ್ದಿಷ್ಟವಾಗಿ ಅವರು ಹೇಳ್ಬೋದು. ಬೆಳಗಾವಿ ರೇಪ್ ಪ್ರಕರಣದ ಒಂದು ಏನೋ ಭಾರಿ ನೋಡೋಣ ಏನು ನಡೀತಾ ಇದೆ ಅದು. ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ನೋಡೋಣ ಅದ್ರ ಬಗ್ಗೆ, ಅದು ವರದಿ ಬಂದ್ಮೇಲೆ ನೋಡೋಣ. ಇನ್ನೊಂದು ಹುಬ್ಳಿ ಗಲಭೆ ಕೇಸ್ ವಾಪಸ್ ಪಡೆದಿದ್ದು ಸಾಕಷ್ಟು ಚರ್ಚೆ ಆಗ್ತದೆ. ನೋಡಿ, ನಾವು ಮುಸ್ಲಿಂ ಗಟ್ಟೆ ತಗೊಂಡಿಲ್ಲ, ಭಾಳಷ್ಟು ಕಡೆ ಎಲ್ಲ ಜನಾಂಗದವ್ರದ್ದು ಮಾಡಿದ್ದೀವಿ. ಇರ್ಬೋದು, ಹುಬ್ಳಿದು ಮುಸ್ಲಿಂ ಇರ್ಬೋದು. ಆದರೆ ಬೇರೆ ಸಂದರ್ಭದಲ್ಲಿ ರೈತ ಸಂಘ ಹೋರಾಟ, ದಲಿತ ಸಂಘಟನೆಗಳ ಹೋರಾಟ, ಭಾಳಷ್ಟು ಕೇಸ್ ಆಗಿದೆ. ಅವನು ಎಲ್ಲ ವಾಪಸ್ ಪಡೆಯುವಂಥ ಪ್ರಯತ್ನ ಮಾಡಿದ್ದೀವಿ. ಒಂದೇ ಜನಾಂಗ ಸರ್ಕಾರಗಳ ಕೆಲಸ ಮಾಡೋದಿಲ್ಲ, ಎಲ್ಲರ ಪರವಾಗಿ ಇದ್ದೇ ಇರ್ತೈತೆ. ಸೊ ಹುಬ್ಳಿಯಲ್ಲಿ ಅವರು, ಯಾಕಂದ್ರೆ ಅದಾಗಿದ್ದು ಮುಸ್ಲಿಂ ಘಟನೆ, ಅದು ನಿಜ. ಅದ್ರ ಬಗ್ಗೆ ಆಗೋಲ್ಲ. ಬೇರೆ ಬೇರೆ ಕಡೆ ಎಲ್ಲ ವಾಪಸ್ ಪಡೆದಿದ್ದೀವಿ ನಾವು. ದಾವಣಗೆರೆಯಲ್ಲಿ ಸಾಕಷ್ಟು ರೋಡ್ಗಳು ಇದಾಗಿದೆ ಸರ್, ಒಂದು ಮಾಡ್ತಾ ಇದೆಯಲ್ಲ. ದಾವಣಗೆರೆಯಲ್ಲಿ ರಸ್ತೆ ಸಾಕಷ್ಟು ಸುಧಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಈ ವರ್ಷ ಕೂಡ ಮಾಡ್ತೀವಿ. ಎಲ್ಲಿ ಕೆಟ್ಟಿದೆ ಮತ್ತೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.